ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಬಂಡಿದಾರಿ, ಸ್ಮಶಾನದಾರಿ, ಕಾಲುದಾರಿ, ಏಟಿ ಮತ್ತು ರಾಜ್ಯ ಕಾಲುವೆಗಳನ್ನು ಒತ್ತುವರಿಯನ್ನು ತೆರವುಗೊಳಿಸಿ ಆ ಭೂಗಳ್ಳರ ಒಂದು ಅಟ್ಟಹಾಸಕ್ಕೆ ಆ ಒಂದು ಕೆಳಗಡೆ ಇರುವಂಥ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ಬೆಂಗಳೂರಿಂದ ಬರ್ತಾರೆ, 2 ಎಕರೆ 3 ಎಕರೆ ಖರೀದಿ ಮಾಡ್ತಾರೆ. ಆ ಕೆಳಗಡೆ ಇರುವಂಥ ರೈತರಿಗೆ ಯಾವುದೇ ರೀತಿಯ ರಸ್ತೆ ಇಲ್ಲದೆ ಸಂಪೂರ್ಣವಾಗಿ ನಕಾಶೆಯಲ್ಲಿರುತ್ತೆ. ಕಂದಾಯ ಮತ್ತು ಸರ್ವೆ ಇಲಾಖೆಯ ಪ್ರಕಾರ ನಕಾಶೆಯಲ್ಲೂ ಸಹ ದಾರಿ ಇದೆ. ಆ ದಾರಿ ಇದ್ದರೂ ಸಹ ಅವರು ತಮ್ಮ ಪ್ರಭಾವವನ್ನು ಬೆಳೆಸಿಕೊಂಡು ಸಂಪೂರ್ಣವಾಗಿ ಕಾಂಪೌಂಡ್ಗಳು ನಿರ್ಮಿಸುವ ಮುಖಾಂತರ ರೈತರ ಜೊತೆ ಚೆಲ್ಲಾಟ ಆಡ್ತಾರೆ. ಇನ್ನು ಮಳೆಗಾಲ ಬಂದರೆ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರೋಂಥ ಬೆಳೆಗಳನ್ನ ಮಾರ್ಕೆಟಿಗೆ ಸಾಗಬೇಕಂದ್ರೆ ರಸ್ತೆ ಇಲ್ಲ. ಕೇಳಿದರೆ ನಿಮ್ಮ ಜಮೀನು ಕೊಟ್ಬಿಡಿ, 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ. ರೈತರಿಗೆ ಒಂದು ಬೆಲೆ ಕಟ್ಟಂತಹ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಒತ್ತು ಮಾಡಿಕೊಂಡ್ರೆ ಭೂಗಳ್ಳರ ರಕ್ಷಕರು ಯಾರು? ಇದಕ್ಕೆ ಉದಾಹರಣೆ, ಈ ದುಕ್ಸಂದ್ರ ಹೋಬಳಿಯಲ್ಲಿ ಒಬ್ಬ ವಕೀಲರು ಎಂ ಅಗ್ರಹಾರ ಮತ್ತು ಬಂಡಾರಹಳ್ಳಿ ಸರ್ವೆ ನಂಬರ್ 35/2 ಮತ್ತು 57/3 2 ಎಕರೆ ತೊಗೊಂಡಿದ್ದಾನೆ. ಅವನು ತೊಗೊಂಡಿರೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಅದರಲ್ಲಿರೋಂಥ ಬಂಡಿದಾರಿ ರಾಜಕಾಲುವೆ ಮತ್ತು ಏಟಿನ ಸಂಪೂರ್ಣವಾಗಿ ಕಾಂಪೌಂಡ್ ನಿಲ್ಸಾನೆ. ಕೇಳಿದರೆ ಮೇಲೆಯಿಂದ ತೆರವು ಕಳಿಸ್ಕೊಂಬ ನಾನು ಬಿಡ್ತೀನಿ. ಒಬ್ಬ ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಲಾಯರೇ ಈ ಥರ ಮಾಡ್ತಾಯಿದ್ರೆ ಇನ್ನು ಅಮಾಯಕರು ಯಾವ ರೀತಿ ಮಾಡ್ತಾರೆ ಯೋಚನೆ ಮಾಡಬೇಕಾಗ್ತದೆ. ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀವಿ. ಈಗ SIR ನಡೀತಾ ಇದೆ. ಈ ತಿಂಗಳು ನಾವೇನು ಮಾತಾಡಲ್ಲ. ಆಗಸ್ಟ್ ತಿಂಗಳಲ್ಲಿ ಈ ಒಂದು ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಬಂಡಿದಾರಿ, ಕಾಲುದಾರಿ, ಸ್ಮಶಾನದಾರಿ, ಏಟಿ ಮತ್ತು ಏನೇನಿದೆಯೋ ಸಂಪೂರ್ಣವಾಗಿ ತೆರವುಗೊಳಿಸಲು ವಿಶೇಷವಾದ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಭೂಗಳ್ಳರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ರೈತರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಬೇಕಂತ ನಾವು ಮನವಿ ನೀಡಿದ್ವಿ. ಮನವಿಗೆ ಸ್ಪಂದಿಸಿದ ತಾಲೂಕು ದಂಡಾಧಿಕಾರಿಗಳು SIR ಪ್ರಕ್ರಿಯೆ ಮುಗಿದ ನಂತರ ರೈತರ ಪರವಾಗಿ ನಾವು ನಿಲ್ತೀವಿ, ರೈತರ ಅವರಿಗೆ ಅನಾನುಕೂಲ ಮಾಡುವ ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಂಡು ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸಹ ಶಾಂತಿಯುತವಾಗಿ ಮನವಿ ನೀಡಿ ಒತ್ತಾಯ ಮಾಡಿದ್ದೀವಿ.